ಜೀವಂತ ಗ್ರಹನ ಕ್ವಶನ್, ಗ್ರಹಗಳು ಜೀವಂತ ಗ್ರಹನ ಕ್ವಶನ್ ಹಾಕ್ಕೊಂಡಾಗ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಗ್ರಹಗಳನ್ನು ಜೀವಂತ ಗ್ರಹ ಅನ್ನಬಹುದಾ, ತಿಳಿಯಬಹುದಾ, ಪ್ರಯತ್ನ ಮಾಡಬಹುದಾ, ನೀವೇನೇ ಅಂದ್ಕೊಳ್ಳಿ. ಒಂದು ಈ ಗ್ರಹ ಹಿಂಗಿರುತ್ತಂತೆ, ಈ ಗ್ರಹ ಈ ಥರ ಅಂತೆ, ಇದು ವಿವರಣೆ ಇದೆ. ಆದರೆ ನಮಗೆ ಬೇಕಾಗಿರೋದು ಜೀವಂತವಾಗಿ ನಮಗೆ ಗೊತ್ತಾಗಬೇಕು. ಈಗ ಎದುರುಗಡೆ ಒಬ್ಬ ವ್ಯಕ್ತಿ ಕೂತಿರ್ತಾನೆ ಅಂದರೆ ಅವ್ನ ಜೀವ ಇರ್ತಾನೆ, ನಾವು ಜೀವಂತವಾಗಿರ್ತೀವಿ, ಮಾತಾಡ್ತೀವಿ, ಏನೋ ಒಂದು ಗೊತ್ತಾಗತ್ತೆ. ಈಗ ಗ್ರಹಗಳನ್ನು ನಾವು ಮಾತಾಡ್ಸೋಕ್ಕಾಗಲಿ ನೋಡೋಕ್ಕಾಗಲಿ ಜೀವ ಇದೆ ಅಂತ ಕಂಡಿಯೋಕ್ಕಾಗಲ್ಲ, ಹೇಳೋಕ್ಕೂ ಆಗಲ್ಲ. ಆದರೂ ನಾವು ಅದು ಇದೆಯೋ ಇಲ್ವೋ, ಜೀವ ಇದೆಯೋ ಇಲ್ವೋ ಅಂತಂತೂ ಗೊತ್ತು ಮಾಡ್ಕೊಂಡಿದ್ದೀವಿ. ತಪ್ಪಾಗಿದೆ. ಇದನ್ನು ತೋರಿಸ್ತವ್ರು ಯಾರೋ ಮಹಾಪುಣ್ಯಾತ್ಮರು, ಜ್ಯೋತಿಷಿಗಳೇ. ಅಂದರೆ ಇದರಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಪಾಪ ಅವ್ರಿಗೂ ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಮೊದಲಿಂದ ಮಾಡ್ಕೊಂಡು ಬಂದಿಲ್ವೇನ್ರಿ, ಪ್ರಪಂಚ ಅದರಲ್ಲೇ ನಡೆದಿರೋದು ಅಂದ್ಕೊಂಡು ಬಂದಿದ್ದಾರೆ, ಅದಕ್ಕೆ ಅವ್ರು ಅದೇ ಅಂದ್ಕೊಂಡಿದ್ದಾರೆ. ಸೊ ಏನು ಮಾಡೋಕ್ಕಲ್ಲ, ಹಂಗೆ ಅಂದ್ಕೊಂಡಿರಲಿ. ಆದರೆ ನಾವು ಅದರಿಂದ ಮುಕ್ತಿ ಹೊಂದಬೇಕಾ ಬೇಡವಾ ಅಂತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದೇ ಇವತ್ತಿನ ಒಂದು ವಿಚಾರ. ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ತಾಯಿಯನ್ನು, ತಂದೆಯನ್ನು ನಾವು ನೋಡ್ಕೊಳ್ತಕ್ಕಂತಹ ಪರಿ ಚೆನ್ನಾಗಿದ್ದಾಗ ಅಕ್ಕಪಕ್ಕದವ್ರ ಅವಶ್ಯಕತೆ ನಮಗಿಲ್ಲ.